Santur English textbook for grade 5, Unit 1. Let's have a fun. In that, Chapter 1, Papa's Spectacle. Let us recite. ಇದನ್ನ ಈಗ recite ಮಾಡೋಣ. Today, our Papa is searching everywhere. He has lost his spectacles. It was his only pair. He can't read the newspaper. He can't watch TV. He can't cut the vegetables. Oh, where can it be? He checked inside his pocket. He glanced under his chair. He searched near the window. He looked everywhere. I told him, "Stop, Papa." I went up close and said, "Papa, your spectacles are right there on your head." ನೋಡ್ರಿ ಎಷ್ಟು ಚೆನ್ನಾಗೈತಿ. ಇನ್ನೊಂದ್ಸರಿ ನೋಡೋಣ. ಟುಡೇ ಅವರ್ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್. ಇಂದು ನಮ್ಮ ತಂದೆಯು ಎಲ್ಲ ಕಡೆ ಹುಡುಕುತ್ತಿದ್ದಾರೆ. He has lost his spectacle. It was his only pair. ನೋಡ್ರಿ, ಅವರು ಅಂದ್ರ ತಂದೆ ಅವರ ಕನ್ನಡಕವನ್ನ ಕಳೆದುಕೊಂಡಿದ್ದಾರೆ. ಅದು ಅವರ ಒಂದೇ ಒಂದು ಜೊತೆಗಾರ ಸಂಗಾತಿ ಆಗಿತ್ತು. ಅದು ಅವರಿಗೆ ಸಂಗಾತಿ ಆಗಿತ್ತು, ಅವರ ಜೊತೆಯಲ್ಲಿ ಇರುವಂತಹ ಒಂದೇ ವಸ್ತು ಆಗಿತ್ತು. He can't read the newspaper. ಅವರಿಗೆ ದಿನಪತ್ರಿಕೆಯನ್ನ ಓದಲು ಆಗುವುದಿಲ್ಲ. He can't watch TV. ಕನ್ನಡಕ ಇಲ್ಲ ಅಂದ್ರ ಅವರಿಗೆ ಟಿವಿ ನೋಡಲು ಸಾಧ್ಯವಿಲ್ಲ. He can't cut the vegetables. ಅವರಿಗೆ ತರಕಾರಿಯನ್ನ ಕತ್ತರಿಸಲು ಆಗುವುದಿಲ್ಲ. Oh, where can it be? ಅಯ್ಯೋ, ಅದು ಎಲ್ಲಿದೆ? ಕನ್ನಡಕ ಎಲ್ಲಿದೆ? He checked inside his pocket. ಅವರು ತಮ್ಮ ಜೇಬಿನಲ್ಲಿ ನೋಡಿಕೊಂಡರು. ತಂದೆ ಅವರ ಜೇಬಿನಲ್ಲಿ ನೋಡಿಕೊಂಡರು. He glanced under his chair. ಅವರು ಅಂದ್ರ ತಂದೆ ಆ ಕುಳಿತುಕೊಳ್ಳುವ ಚೇರ್ ಬುಡದಲ್ಲಿ ನೋಡಿದರು. He searched near the window. ಅವರು ಕಿಟಕಿಯ ಹತ್ತಿರ ನೋಡಿದರು. ಇಲ್ಲಿ ನೋಡ್ರಿ, ನೋಡಕಂತಾರಲ್ಲ, ಕಿಟಕಿ ಹತ್ತಿರ ನೋಡಿದರು. ಚೇರ್ನ ಕೆಳಗಡೆ ನೋಡ್ತಾ ಇದಾರಲ್ಲ, ಇದು ನೋಡಿದರು. He looked everywhere. ಅವರು ಎಲ್ಲ ಕಡೆಯೂ ಹುಡುಕಿದರು. I told him, "Stop, Papa." ನಾನು ಹೇಳಿದೆ ಅವರಿಗೆ, ಅಪ್ಪಾಜಿ ನಿಲ್ಲಿಸು. I went up close and said. ನಾನು ಹತ್ತಿರ ಹೋಗಿ ಹೇಳಿದೆ, "Papa, your spectacles are right there on your head." ನಿಮ್ಮ ಕನ್ನಡಕ ನಿಮ್ಮ ತಲೆಯ ಮೇಲಿದೆ ಅಂತ ನಾನು ಹೇಳಿದೆ. ಎಷ್ಟು ಕಾಮಿಡಿ ಐತ್ ನೋಡ್ರಿ. ಅವ್ರ ತಲೆ ಮೇಲೆ ಕನ್ನಡಕ ಇಟ್ಕೊಂಡು ಎಲ್ಲಾ ಕಡೆನೂ ಹುಡುಕ್ತಾ ಇದ್ದಾರೆ. ಅಂದ್ರೆ ಹಿಂದೊಂದ್ ಗಾದೆ ಹೇಳ್ತಿದ್ರು, ಬಗಲಾಗ್ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ. ಆತರ ಚೆನ್ನಾಗಿದೆ ಅಲ್ವಾ? ಓಕೆ, ಈಗ ನ್ಯೂ ವರ್ಡ್ಸ್: ಸ್ಪೆಕ್ಟಕಲ್, ಫೇರ್, ಗ್ಲಾನ್ಸ್, ಸರ್ಚ್. ಕ್ವಶನ್ ಆನ್ಸರ್ ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ವಾಟ್ ಈಸ್ ಪಾಪಾ ಸರ್ಚಿಂಗ್ ಫಾರ್? ಈಸ್ ಸರ್ಚಿಂಗ್ ಫಾರ್ ಈಸ್ spectacle. Next, what are the possible places where Papa can find it? In his pocket, his pocket, under his chair, under
is chair. Near the window. Near the window. Near the window. ಇಲ್ಲಿ ಜಾಗ ಆಗಲ್ಲ, ಇಲ್ಲಿ ಬರ್ತೀನಿ ನೋಡ್ರಿ. Window. Near the window. At last, where does Papa find his lost item? ಮತ್ತ ಕೊನೆಗೆ ಅವರು ಕಳೆದುಕೊಂಡ ವಸ್ತುವನ್ನ ಅವರು ಎಲ್ಲಿ ಕಂಡುಕೊಂಡರು? ಎಲ್ಲಿ ಅಂದ್ರ ಆನ್ ಹಿಸ್ ಹೆಡ್. ಆನ್ ಈಸ್ ಹೆಡ್, ಅವರ ತಲೆಯ ಮೇಲೆ ಅದು ಇತ್ತು. ಥಿಂಕ್ ಅಂಡ್ ಡಿಸ್ಕಸ್, ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಅಂತ ಹೇಳಿದ್ರ. ಅಪಾರ್ಟ್ ಫ್ರಾಮ್ ರೀಡಿಂಗ್, ಗೆಸ್ ಸಮ್ ಅದರ್ ಚೋರ್ಸ್ that Papa cannot do without spectacle. ಓದುವುದನ್ನ ಬಿಟ್ಟು ಮತ್ತೆ ಯಾವ ಕೆಲಸಗಳನ್ನ ತಂದೆ ಸ್ಪೆಕ್ಟಾಕಲ್ಸ್ ಅವರ ಕನ್ನಡಕ ಇಲ್ಲದೆ ಮಾಡುವುದಿಲ್ಲ. ವಾಕಿಂಗ್ ಮಾಡಕ್ಕಾಗಲ್ಲ, ಡ್ರೈವಿಂಗ್ ಮಾಡಕ್ಕಾಗಲ್ಲ. ಡ್ರೈವಿಂಗ್ ಮಾಡ್ಬೇಕಂದ್ರ ಚೆನ್ನಾಗಿ ಕಣ್ ಕಾಣ್ತಿರ್ಬೇಕು, ಇಲ್ಲ ಅಂದ್ರೆ ಹೋಗಿ ಎಲ್ಲಾರ ಬುದ್ಧಿ ಬಿಡಬೇಕಾಗತ್ತ. ಕ್ಲೀನಿಂಗ್ ಅನ್ನು ಮಾಡಕ್ಕಾಗಲ್ಲ. ಮತ್ತ ವಾಷಿಂಗ್, ಕ್ಲಾತ್ ವಾಷಿಂಗು, ಅದರ್ ವಾಷಿಂಗ್ಸ್ ಅನ್ನ ಮಾಡಕ್ಕಾಗಲ್ಲ. ಮೇಕ್ ಅ ಲಿಸ್ಟ್ ಆಫ್ ಥಿಂಗ್ಸ್ ಆಸ್ ಇನ್ಸ್ಟ್ರಕ್ಟೆಡ್ ಬಿಲೋ. ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಆಟ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ವಸ್ತುಗಳು ಅಲ್ಲಿ ಆ ಬೇರೆ ಕಡೆ ಇರುವಂತಹದ್ದು. ಹೂ ಹೆಲ್ಪ್ಡ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ಡ್ ಥಿಂಗ್ಸ್. ಆ ಬೇರೆ ಸ್ಥಳದಲ್ಲಿರುವಂತಹ ವಸ್ತುಗಳನ್ನ ಹುಡುಕಲು ಯಾರು ಸಹಾಯ ಮಾಡುತ್ತಾರೆ? ಎಕ್ಸಾಂಪಲ್, ನ್ಯೂಸ್ ಪೇಪರ್ ಟೇಬಲ್ ಮೇಲೆ ಇರ್ಬೇಕು, ಬೇರೆ ಎಲ್ಲೋ ತಗೊಂಡೋಗಿ ಇಟ್ಟಿರಿ, ಅದನ್ನ ಹುಡ್ಕೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರ? ನೀನ್ ಸಹಾಯ ಮಾಡ್ತಿ, ಇಲ್ಲ ಮಾಮ್ ಸಹಾಯ ಮಾಡ್ತಾರ. ನೆಕ್ಸ್ಟ್, ಸ್ಪೆಕ್ಟಾಕಲ್ಸ್ ಹುಡುಕೋದಕ್ಕ ನೀನ ಸಹಾಯ ಮಾಡ್ತಿ. ನೆಕ್ಸ್ಟ್, ಸ್ಕೂಲ್ ಬ್ಯಾಗ್ ಎಲ್ಲಾರ ಸ್ಕೂಲ್ ಹೋಗೋದ್ ಇಷ್ಟ ಇತ್ತಂದ್ರ ಒಂದ ಕಡೆ ಇರ್ತದ, ಇಲ್ಲ ಅಂದ್ರ ಹೋಗಿ ಎಲ್ಲಾರ ಮೂಲೆಯಲ್ಲಿ ಇಟ್ಬಿಡುದು, ಕಾರಣದಂಗ ಬ್ಯಾಗ್ ಕಳ್ದೈತಿ ಅಂತ. ಇದನ್ನ ಯಾರು ಹೆಲ್ಪ್ ಮಾಡ್ತಾರ? ಅಮ್ಮ. ಬುಕ್, ಈಗೇನ್ ಎಲ್ರು ಓದ್ತಿರ್ತಾರ, ಹಿಂದಿ ಈ ತರ ಎಲ್ಲ ನಡೀತಿತ್ತು. ಬುಕ್ ಏನ್ರ ಮಿಸ್ಟೇಕ್ಸ್ ಆತಂದ್ರ ಯಾರು ಹುಡುಕ್ತಾರ? ಮಮ್ಮ. ತಾಯಿ ಹುಡುಕೊಳ್ತಾರ, ಮಾಮ್. ಇನ್ನು ಅನೇಕ ನಿಮ್ದೇನಾದ್ರೂ ಆತರ ವಸ್ತುಗಳು ಕಳೆದಿದ್ರೆ ಅದನ್ನ ಇಲ್ಲೇ ಬರೀರಿ. ನೆಕ್ಸ್ಟ್, look at the word in each group, arrange them in ascending order. Write the smallest or lightest object first and the biggest or heaviest last. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಗೊತ್ತಲ್ಲ, ಏರಿಕೆ ಕ್ರಮ ಇಳಿಕೆ ಕ್ರಮ, ಅದ್ರೊಳಗೆ ಬರೀರಿ ಅಂತ ಹೇಳ್ಯಾರ ಇವ್ರು. ಅಂದ್ರೆ ಈಗ ಅಸೆಂಡಿಂಗ್ ಅಂತಂದ್ರ ಏರಿಕೆ ಕ್ರಮ, ಮೊದ್ಲ ಚಿಕ್ಕದು ಆನಂತರ ದೊಡ್ಡದು, ಈ ರೀತಿ ಬರ್ಕೊಂತ ಹೋಗ್ಬೇಕು. ಟವಲ್, ಸಾರಿ, ಹ್ಯಾಂಡ್ ಕರ್ಚಿಪ್, ಬೆಡ್ಶೀಟ್. ಇಲ್ಲಿ ಹಾಕ್ಬಿಡ್ತೀನಿ ನೋಡಿರ್ಬೇಕಂದ್ರ ಹ್ಯಾಂಡ್ ಕರ್ಚಿಪ್ ಫಸ್ಟ್, ನೆಕ್ಸ್ಟ್ ಟವಲ್ ಸೆಕೆಂಡ್, ಬೆಡ್ಶೀಟ್ ಥರ್ಡ್, ಇದು ಫೋರ್ತ್. ಈ ಆರ್ಡರ್ ಬರಿಬೇಕು ಇವನ್ನ. ಇಲ್ಲೇ ಚೆರ್ರಿ, ಸ್ಟ್ರಾಬೆರಿ, ಆಪಲ್, ವಾಟರ್ ಮೆಲನ್, ಕಲ್ಲಂಗಡಿ. ನೆಕ್ಸ್ಟ್ 29, 14, 91, 47. ಫಸ್ಟ್ ಯಾವ್ದು ಬರುತ್ತಂಗಂದ್ರ ಚಿಕ್ಕದು 14, ಆನಂತರ 2 29, 47, ಮೂರನೇದ್ದು 91, ಫೋರ್ತ್ ಬರುತ್ತೆ. ಇಲ್ಲಿ ನಂಬರ್ ಬರೆದ್ರೆ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ.
hen, cow, sparrow, eagle. ಅಂದ್ರ ಕೋಳಿ, ಕಾಗೆ, ಗುಬ್ಬಚ್ಚಿ, ಹದ್ದು. ಇದ್ರೊಳಗೆ ಚಿಕ್ಕದು ಯಾವುದು? ಸ್ಪ್ಯಾರೋ, ಗುಬ್ಬಚ್ಚಿ ಒಂದನೇಕ್ ಬರುತ್ತ. ಆನಂತರ ಕೌ, ಕ್ರೌ, ಆನಂತರ ಹ್ಯಾನ್, ಕೋಳಿ, ಆನಂತರ ಈಗಲ್. ಇಲ್ಲಿ ಆಕ್ಸ್, ರಾಬಿಟ್, ಎಲಿಫೆಂಟ್, ಸ್ಕ್ವಾರಲ್. ಅಳಿಲು, ಸ್ಕ್ವಾರಲ್ ಅಂದ್ರ ಅಳಿಲು. ಅಳಿಲು ಏನಿರುತ್ತ? ಚಿಕ್ಕದಿರುತ್ತ. ಸ್ಕ್ವಾರಲ್ ಫಸ್ಟ್, ನೆಕ್ಸ್ಟ್ ರಾಬಿಟ್, ಸೆಕೆಂಡ್ ಆಕ್ಸ್ ಅಂದ್ರೆ ಎತ್ತು, ಎಲಿಫೆಂಟ್ ಲಾಸ್ಟ್. ಆನೆ, ಎಲಿಫೆಂಟ್. Write two examples more following the same pattern. ಈ ರೀತಿ ಇನ್ನೊಂದಿಷ್ಟು ಎಕ್ಸಾಂಪಲ್ ಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ನೆಕ್ಸ್ಟ್, note the following phrase. A pair of shoes. The word pair is used in the phrases given below. ಇದಕ್ಕನ fill in the blank and complete the phrases. ಈಗ ನೋಡ್ರಿ, ಅಫೇರ್ ಆಫ್ ಇಲ್ಲಿ ಕೊಟ್ರ ಸೀಸರ್ ಅಂತ ಹೇಳ್ತಾರೆ. ಸೀಸರ್, ಅಫೇರ್ ಆಫ್ ಸೀಸರ್ಸ್. A pair of pants. Okay. ಈಗ ನೋಡಿದ್ವಿ spectacles. Pair of spectacles. Pair of socks. Pair of clothes. Pair of ornaments. Pair of pads. Badminton pads. Okay. Next, encircle the word that is spelled correctly. One has been done for you. ಇಲ್ಲಿ ಸರಿಯಾಗಿ ಉಚ್ಚರಿಸಲ್ಪಡುವ ಅಕ್ಷರಕ್ಕೆ ವೃತ್ತವನ್ನು ಹಾಕಿ ಅಂತ ಹೇಳ್ಯಾರ. ನೋಡೋಣ. ವಾಟರ್ ನೋಡ್ರಿ, ಸ್ಪೆಲ್ಲಿಂಗ್ ತಪ್ಪೈತಿ, ಇದು ಸರಿ. ವೆಜಿಟೇಬಲ್ಸ್ ಯಾವುದು? VEGTABLES, ವೆಜಿಟೇಬಲ್ಸ್ಗೆ ಇದು ಸರಿ. ಬಲೂನ್ ಯಾವ ಸರಿ? ಬಲೂನ್ ನೋಡ್ರಿ, ಇದು ಸರಿ. ನೆಕ್ಸ್ಟ್, ಹೌಸ್, HOUSE, ಹೌಸ್, ಇದು ಸರಿ. ಮತ್ತ ಎಲಿಫೆಂಟ್, ELEPHANT, ಎಲಿಫೆಂಟ್, ಇದು ಸರಿ. ಕಾರ್ಪೆಂಟರ್, ಇದನ್ನ ಬಹಳಷ್ಟು ಕಡೆ ನೋಡಿರ್ತೀರಿ ನೀವು. ಕಾರ್ಪೆಂಟರ್, ಇದು ಸರಿ. ಕಾರ್ಪೆಂಟರ್. ಫ್ರೂಟ್ ಸ್ಪೆಲ್ಲಿಂಗ್ ಇದು ಸರಿ. ರಿಸೀವ್, I receive a call, I receive a message, ಈ ತರ ಹೇಳಿರ್ತಲ್ಲ. ರಿಸೀವ್ ನೋಡ್ರಿ,
Receive is correct. RECIEVE. Receive. ಇದು ಸರಿ. 10. ನೋಡ್ರಿ ಪ್ರಿನ್ಸಿಪಲ್ ಕೆಳಗೆ ಬಂದಾರ. ಪ್ರಿನ್ಸಿಪಲ್ ಇದು ಸರಿ. Next. Complete the story using the correct preposition. ಇಲ್ಲಿ around, after, 1, 2, 3, 4, 5, 6, 7, 8 8 preposition ಇದಾವು. ಇಲ್ಲಿ ಯೂಸ್ ಮಾಡ್ಬೇಕು ಅವನ್ನ. My father has a habit of keeping his spectacle in random places. ಅವರಿಗೆ random places ನಲ್ಲಿ. Last week he could not find his spectacle and looked around. ನೋಡ್ರಿ ಆಗಿದ್ದನ್ನ ಮಾರ್ಕ್ ಮಾಡೋಣ. 1, 2 ಓದ್ತೀರ. Next. The house we checked. Around the house. We looked around the house. We looked we checked the big box that reached dash our vests. Among our vests. Yes. My father looked for the spectacle above the newspapers. Kept on the table. ಅದು ಎಲ್ಲಿತ್ತು? On the table. He continued searching for 2 hours after finally giving up. After finally giving up. He sat down on the bed. ಇನ್ನೊಂದು ಉಳಿದೈತಲ್ಲ ಯಾವುದು? After giving one final look to the room, said. After ಇದಾಯ್ತು ಉಳಿದಿರೋದು ಯಾವುದು? Before. He finally sat down on the bed before giving. Correct. Before giving one final look to the room and said with a sigh, looks like it is a time to get a new pair. ಇದು ಹೊಸ ಕನ್ನಡಕವನ್ನ ತರಬೇಕಿನ್ನ ಅಂತ ಹೇಳಿದ್ರು. Use the clues given below to complete the crossword puzzle. Not for it is. ಇಲ್ಲಿ ಕೊಟ್ರ. Next. I sat too. I said no, but he said dash. ಇಲ್ಲಿ ನೋಡೋಣ ಏನೇನೈತಿ. ಎರಡನೇದ್ದು not for it is near rest. Nearest. Not for ಅಂದ್ರ nearest. nearest ಆಗಲ್ಲ. nearby. near ಇರ್ಲಿ ತಡಿ. near. ನೆಕ್ಸ್ಟ್ ಇದು ನೋಡ್ರಿ ಈ ಕಡೆದ್ದು down. ಇದು across. not far it is around ಆಗತ್ತನ.
ಈಗ ಮೇಲಿಂದ ಕೆಳಗೆ ನೋಡೋಣ. I said no, but he said yes. Around ಇದು ಕರೆಕ್ಟ್ ಆಗುತ್ತೆ. Yes. Yes. ನಿಯರೆಸ್ಟ್ ಅಂತಂದ್ರ ನಿಯರ್ ನೋಡೋಣ. ಮೂರನೇದ್ ನೋಡ್ರಿ ಕ್ರಾಸ್. Something small is not egg. Nears. Nears ಅನ್ನೋ ವರ್ಡ್ ಐತ. ನಿಯರೆಸ್ಟ್ ಅನ್ನೋದೈತಿ. ನಿಯರ್ ಆಗುತ್ತದ. ನಿಯರೆಸ್ಟ್ ನಿಯರ್. ಇದು ಈ ಎಗ್ ಆಗುತ್ತ. ನೋಡೋಣ ನೆಕ್ಸ್ಟ್ ಬೇರೆದು. I want dash cloths, not the dirty one. I want clean cloths. ಮೇಲ್ಗಡೆ ನೋಡಿ ಕೆಳಗಡೆ ಹಾಕೋದಂದ್ರೆ ಸ್ವಲ್ಪ ಇದಾಗತ್ತೆ. ಇದನ್ನ ಹಾಕ್ರಿ. ಏನು ಡೌಟ್ ಇದ್ರೆ ಇನ್ನೊಂದು ಮಾಡ್ತೀನಿ ಬೇಕಂದ್ರ. ಲೆಟ್ ಅಸ್ ಸ್ಪೀಕ್. Papa is commonly used word in English to address one's father. Say aloud the word you use for father in your language. ನಿಮ್ಮ ಲ್ಯಾಂಗ್ವೇಜ್ ಕನ್ನಡದವರಾಗಿದ್ರ ಅಪ್ಪ ಅಂತೀರಿ. ಮತ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಆಗಿ ಹೇಳ್ತೀರಿ. ಮೇಕ್ ಅ ಲಿಸ್ಟ್ ಆಫ್ ಸಚ್ ವರ್ಡ್ ಇನ್ ಯುವರ್ ನೋಟ್ಬುಕ್. ಶೇರ್ ದಮ್ ವಿತ್ ದ ಕ್ಲಾಸ್. ನಿಮ್ಮ ತರಗತಿಯಲ್ಲಿ ಅದನ್ನ ಹಂಚಿಕೊಳ್ಳಿ. ಯುವರ್ ಟೀಚರ್ ವಿಲ್ ರೀಡ್ ಅಲೌಡ್ ಅ ಫ್ಯೂ ವರ್ಡ್ ಫೇರ್ಸ್. ಲಿಸನ್ ಕೇರ್ಫುಲಿ ಅಂಡ್ encircle phase in which the words sound different. Fair, fear. ನೋಡ್ರಿ ಇದಕ್ಕ ಫೇರ್ ಫಿಯರ್. ಇದು ಏಟ್ 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 ಏಟ್. ಬೆಡ್ ಬ್ಯಾಡ್ ಇದು ಡಿಫರೆಂಟ್ ಐತಿ. ನಾಟ್ ನಾಟ್. ಫೇರ್ ಫೇರ್. ಹೇರ್ ಹೇರ್. ಫೇರ್ ಫಿಯರ್ ಇದು ಡಿಫರೆಂಟ್ ಐತಿ. ಫೇರ್ ವೇರ್. ಫೇರ್ ವೇರ್ ಇದು ವೇರು ಇದು ವೇರ್ ಡಿಫರೆಂಟ್ ಐತಿ ಸೌಂಡ್. ಸನ್ ಸನ್. ಡೀರ್ ಡಿಯರ್ ಇದು ಡೀರ್ ಡಿಯರ್. ಕೋಲ್ಡ್ ಕುಡ್ ಡಿಫರೆಂಟ್ ಐತಿ ಇದು. ಹೀಲ್ ಹೀಲ್. ಹೀಲ್ ಹೀಲ್. ನಾಟ್ ನೋಟ್ ಇದು ಡೇರ್ ಡಿಯರ್. ಡೇರ್ ಡಿಯರ್ ಡಿಫರೆಂಟ್ ಐತಿ. ಸರ್ಕಲ್ ಮಾಡಿದೆ. ವುಡ್ 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 ವುಡ್. ಫಿಲ್ ಫೀಲ್. ಫಿಲ್ ಫೀಲ್ ಇದು ಡಿಫರೆಂಟ್ ಐತಿ. Let us write the poem Papa's Spectacle in the form of story in your notebook. Share your story with the class. You may start like this. Today my father is unhappy because I didn't read. I didn't make my homework. I did not write my homework. ಈ ತರ ನೀವು ಅವ್ರನ್ನ ಅನ್ಹ್ಯಾಪಿ ಆಗಿ ಯಾಕೆ ಮಾಡಿದ್ರಿ ಅನ್ನೋದಕ್ಕ ಕಾರಣವನ್ನ ಬರೀರಿ. ಒಂದಿಷ್ಟು ಪಪ್ಪಾ ಸ್ಪೆಕ್ಟಾಕಲ್ ಬಗ್ಗೆ ಬರೀರಿ. ಫನ್ ವಿತ್ ಮ್ಯಾಸ್ಟಿಕ್ಸ್. ಮೇಕ್ 3 mastics to make move 3 mastics to make 3 squares. ಇಲ್ಲಿ 3 ಕಡ್ಡಿಗಳನ್ನ ತೆಗೆದು
3 ಸ್ಕ್ವೇರ್ ಅನ್ನ ಮಾಡ್ಬೇಕು. ಇಲ್ಲಿ 4 ಸ್ಕ್ವೇರ್ ಅದಾವ ಈಗ, ಸರಿನಾ? 2 2 2 ಅಂತ ಇಟ್ಕೊಳ್ಳಿ. 1 1 ಹಿಂಗನೆ 4 ಸ್ಕ್ವೇರ್ ಅದಾವು. 3 ಕಡ್ಡಿ ತೆಗಿಬೇಕು, 3 ಸ್ಕ್ವೇರ್ ಮಾಡ್ಬೇಕು. ಇದನ್ನ ಯಾವ ರೀತಿ ಮಾಡ್ತೀರಿ ಟ್ರೈ ಮಾಡಿ. ಲುಕ್ at the flame. Touch the red star with the tip of your nose. Touch the red star with the tip of your nose and look at the candle and look, it start burning. ಇದಕ್ಕ ಲುಕ್ at the flame ಅನ್ನ ನೋಡ್ರಿ ಅಂತ ಅದರ ಬಗ್ಗೆ ಬರ್ದಾರ. ಅಂದ್ರೆ ಟಚ್ ದ ರೆಡ್ ಸ್ಟಾರ್ ವಿತ್ ದ ಟಿಪ್ ಆಫ್ ಯುವರ್ ನೋಸ್. ಇದು ಅದರದ ತುದಿಗೆ ಬಣ್ಣವನ್ನ ಬೆಂಕಿಯನ್ನು ಹಚ್ಚಿದಾಗ ಲುಕ್ at the candle and look, it start burning. ಅದು ಸುಡೋದಕ್ಕ ಪ್ರಾರಂಭವಾಗುತ್ತೆ. ಲುಕ್ ಕೇರ್ಫುಲಿ. ಕ್ಯಾನ್ ಯು ಫೈಂಡ್ ಡಿ? ಡಿ 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 ಇದೆಯಾ ನೋಡ್ರಿ. ಡಿ ಇಲ್ಲೊಂದು ಡಿ ಇದೆ. ಎಸ್ ಎಸ್ ಇಲ್ಲ ಇದೆ ನೋಡಿ. ಜಸ್ಟ್ ಫಾರ್ ಫನ್ ಇದನ್ನ ರಿಡಲ್ ಓಡ್ರಿ. ರಿಡಲ್. I go to the market. I lovingly bring you home. I sit in front of you and I cry, cry, cry. What is it? What is it? Onion. ಆನಿಯನ್ ತಗೊಂಬಂದು ಅದನ್ನ ಕೊಯ್ಯಾಕ ಕುಂತ್ರ ಅದನ್ನ ಕಟ್ ಮಾಡಿದ್ರೆ ಏನ್ ಬರುತ್ತಾ? ಕಣ್ಣಾಗ ನೀರ್ ಬರುತ್ತಾ? ಇದೆಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್, ಯೂನಿಟ್ 1 ಸೆಕೆಂಡ್ ಚಾಪ್ಟರ್, ಗಾನ್ ವಿತ್ ದ ಸ್ಕೂಟರ್, ಅದನ್ನ ನೋಡೋಣ. ಈ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದ.